ನಿನ್ನೆ ಸಾಯಂಕಾಲ 4 ಗಂಟೆಗೆ ನೋಡ್ರಿ ನಮ್ಮ ಶಬೀರ್ ಭಾಯಿ ಅವರು ನಿನ್ನೆ ಮದ್ವೆ ಹೋಗಿದ್ರು. 4 ಗಂಟೆ ಸುಮಾರು ವಾಪಸ್ ಬಂದ್ರು. ಅವ್ರ ಮನೆಯೊಳಗೆ ಒಂದು 6 ಮಂದಿ ಇರ್ತಾರೆ. 4 ಮಂದಿ ಹೆಣ್ಮಕ್ಳು, 2 ಗಂಡ್ಮಕ್ಳು. ಮತ್ತೆ ಸಾಯಂಕಾಲ 4 ಗಂಟೆಗೆ ಅವ್ರ ಊರಿಂತ್ರ ವಾಪಸ್ ಬಂದ್ರು. ಅವ್ರ ಹೆಣ್ಮಕ್ಳು ಯಾರು ಬಂದಿಲ್ಲ, ಇವರೇ 2 ಬಂದಿದ್ರು. 5 ಗಂಟೆಗೆ ಮನೆ ಒಳಗ ಹೋಗಿದ್ರು ಅವರು. 5 ಗಂಟೆಗೆ ಮಳಿ ಸ್ಟಾರ್ಟ್ ಆಗಿರ್ ಸರ್. ಒಂದ್ ಅರ್ಧ ತಾಸ ಆದ್ಮೇಲೆ ನೋಡ್ರಿ ಮೇಲ್ ಛಾವಣಿ ನಿಂತ್ರ ಒಂದು ಕಲ್ಲು ಮತ್ತೆ ಕಟಗಿ ಬಿತ್ರಿ. ಅದು ಬಿದ್ಮೇಲೆ ಮನೆ ಒಳಗೆ ಇದ್ದಂತ ಅವ್ರದ್ದು ಸಾಕಿದ ಬೆಕ್ಕಿ ನೋಡಿ ಹೊರಗೆ ಓಡಿ ಹೋಯ್ತು. ಆ ಬೆಕ್ಕಿಗೆ ಹಿಡಿಯೋ ಸಲುವಾಗಿ ಶಬೀರ್ ಬಾ ಮತ್ತು ಅವ್ರ ಮಗ ಕೂಡಿಸಿ ಹೊರಗೆ ಬಂದ್ರು. ಬೆಕ್ ಹಿಡ್ಕೊಂಡು ಒಳಗೆ ಹೋಗುತನ ಏನ್ ಮನಿಗೆ ಹೋಗ್ತಾರ ನೋಡ್ರಿ, ಹಿಡ್ಕೊಂಡು ದಮಕ್ ಅಂತ ಹೇಳಿ ಎಲ್ಲಾ ಚಾವಣಿ ಮೇಲ್ಚಾವಣಿ ಬಿದ್ಬಿಟ್ಟಿತ್ತು ಸರ್. ಅದ್ರೊಳಗೆ ಇರುವಂತ ಎಲ್ಲಾ ದವಸ ಧಾನ್ಯ ಮತ್ತೆ ದಿನನಿತ್ಯಕ್ಕೆ ಉಪಯೋಗ ಆಗುವಂತ ಎಲ್ಲಾ ಕಿರಾಣಿ ಸಾಮಾನು ಮತ್ತೆ ಮನಿಗೆ ಯೂಸ್ ಆಗುವಂತ ಎಲ್ಲಾ ಸಾಮಾನುಗಳೆಲ್ಲ ಹಾಳಾಗಿ ಹೋಗ್ಬಿಟ್ಟಾವ್ರಿ. ಮತ್ತ ಬೆಕ್ಕಿ ನಿಂತು ಅವ್ರ ಜೀವನ ಉಳಿಸಿದಂಗ ಆತು. ಅವ್ರ ಮನೆಯ ಮಳಿ ಬಂದ ಅವ್ರ ಮನಿ ಎಲ್ಲಾ ಸತನಾಸಾಗಿ ಮೂರ ಬುಟ್ಟಿ ಆದಂಗ ಆಗೈತ್ರಿ. ಮತ್ತ ಎಲ್ಲಾ ಅವ್ರು ವ್ಯಾಪಾರ ಮಾಡುವಂತ ಎಲ್ಲಾ ಹಣ್ಣು ಹಂಪಲುಗಳಿಗೆ ನೋಡಿ ಎಲ್ಲಾ ಅಲ್ಲಿ ಅವರು ಮನಿ ಒಳಗೆ ಇಟ್ಟಿದ್ರು. ಒಂದು 70 80 ಎಕರೆ ಮಾಲ್ ಇತ್ತು. ಅಂದ್ರೆ 1,00,000 ರೂಪಾಯಿ ಮೌಲ್ಯದ ಮಾಲ್ ಇತ್ರಿ. ಅದೆಲ್ಲ ಹಾಳಾಗಿ ಹೋಗೈತಿ. ನಾವು ಸರ್ಕಾರ ಪಡೆಯಿಂದ ನೋಡ್ರಿ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡ್ಕೊತೀವಿ. ಅವ್ರದ್ದು ಏನೈತಿ ಸ್ವಲ್ಪ ಏನಾರ ಸೂಕ್ತ ಪರಿಹಾರ ಕಲ್ಪಿಸ್ಕೊಡ್ಬೇಕಂತೇಳಿ ನಾವು ನಿಮ್ ಮುಖಾಂತರ ಬಿಡ್ಕೋತೀವಿ. ಹೌದ್ರಿ. ಬೆಕ್ ಇತ್ತದು. ಬೆಕ್ ಹಿಡ್ಯಾಕ್ ಹೋಗ್ಯಾರು. ಅದು ಬೆಕ್ ಹಿಡ್ಯಾಕ್ ಹೋಗಿದ್ದ ಕಾರಣಕ್ಕಾಗಿ ಇವ್ರ ಮನಿಂತ್ರ ಹೊರಗೆ ಬಂದಿರ್ತಾರೆ. ಹೆಂಗ್ ಹೊರಗೆ ಬಂದಾರ ಹಂಗೆಲ್ಲಾ ಮೇಲ್ಚಾವಣಿ ಬಿದ್ದು ಬಿಟ್ಟಿರಿ. ನಮ್ಮ ಹೆಸರು ಶೌಕತ್ ಅಂತೇಳ್ರಿ. ನಾವೆಲ್ಲಾ ಬೀದಿ ಬದಿ ವ್ಯಾಪಾರ ಸಂಘಟನೆ ಕಡೆ ನಾವು ಬಂದೀವ್ರಿ. ಸ್ವಲ್ಪ ಏನೋ ಆಗೈತಿ, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚಲೋ ಆಗ್ತೈತಿ. ಫಸ್ಟ್ ಬ್ಯಾಕ್ ಹೊಡಿದ್ರಿ. ಅದಕ್ಕೆ ಹಾಲಾಕಿ ನಾವು ಫಂಕ್ಷನ್ಗೆ ಹೋಗಿದ್ದೀರಿ. ನೀನೆ ಫಂಕ್ಷನ್ ಹೋದ್ಮೇಲೆ ಮಧ್ಯಾಹ್ನ ಬಂದಿದ್ದೀರಿ 3 ಗಂಟೆಗೆ. ಇದು 4 ಗಂಟೆ ತನಕ ಬಂದಿದ್ದೀರಿ. ಒಂದು ತಾಸು ಇಲ್ಲಿಕುಂತೆ ಬೆಕ್ಕ ಬಂದಿಲ್ರಿ. ಅದು ಒಮ್ಮೆಲ್ಕೆ 5 ಗಂಟೆಗೆ ಬ್ಯಾಕ್ ಬಂದ್ರಿ. ಅದು ಬ್ಯಾಕ್ ಬಂದ್ಮೇಲೆ ನಮ್ಮ ಅಪ್ಪಾರದು ಏನೋ ಇದು ಫುಡ್ ಹಾಕಾಕತ್ತಿದ್ರಿ. ಫುಡ್ ಅದು ತಿನ್ನಾಕತಿಲ್ರಿ, ಓಡೋದ್ರಿ. ಅದು ನಮ್ಮ ಅಪ್ಪಾರು ಹೊರಗೆ ಹೋಗಿದ್ರು. ಹೊರಗೆ ಹೋದ್ಮೇಲೆ ಅದು ಹಿಡ್ಯಾಕ ಹೋದ್ರೆ ಒಂದು 15 ನಿಮಿಷದಾಗ ಎಲ್ಲ ಬಿತ್ತು ನೋಡಿ ಸರ್. ಅವಾಗ ಭಾಳ ಡೇಂಜರ್ ಬಂತ್ರಿ. ಅದು ಇದು ಗಿಡಾಕ್ ಹೋದಿವಿ ಎಲ್ಲ ಪೂರ ಮನಿನ ಬಿತ್ರಿ. ಅದು ಅಂದ್ರೆ ಬೆಕ್ಕ ಉಳಿಸ್ತೀವಿ, ನಿಮ್ಮ ಜೀವನ ಬೆಕ್ಕ ಉಳಿಸ್ತೀವಿ, ಎಲ್ಲ ಜೀವ ಇದು ಮಾಡಿದ್ವಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.